ಬೀಗ್ತಮ್ಮ ಈಗ ಬಂದ್ರ ಕವಿತಾ ಚೆನ್ನಾಗಿದ್ದೀವ ಮತ್ತೆ ಚೆನ್ನಾಗಿದ್ದೀವಿ ಕಣತೆ. ಅಯ್ಯೋ ಏನು ಚೆನ್ನಾಗಿದೆಯೋ ಏನೋ ಹೋಗವತ್ತಾಗ ನನಗಂತೂ ನಿಜವಾಗ್ಲೂ ಭಾಳ ಬೇಜಾರಾಗ್ಬಿಟ್ಟದೆ ಕಣ್ಮಗ. ಆಳ್ಗಾರಿ ಮಕ್ಕಳು ನಮಗೆ ಏನೋ ಮಟ್ಟಲ್ಲಿ ಹಿಂಗೆ ಹುಟ್ಟಿ ನಮ್ಮನ್ನ ಹಿಂಗೆ ಹೊಟ್ಟೆ ಉರಿಸ್ತಾರಲ್ಲ. ಅಯ್ಯೋ ಸುಮ್ಮನಿರಿ ಬಿಕ್ತಮ್ಮ, ಅಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೊಂಡಿರಿ? ನೀನು ಏನು ಮಾಡಿರಿ? ಮುಂಗೋಪ ಜಾಸ್ತಿ ಕಂಡು ಸುಮ್ಕಿರಿ. ಏನೇ ಆದರೂ ನಿಮ್ಮ ಮಗನಿಗೆ ಯಾಕೆ ಕೇಳೋರು ಏನು ಎಂತೂ ನನ್ನ ಅರ್ಥ ಮಾಡ್ಕೊಂಡ್ರೆ ಇಷ್ಟೆಲ್ಲ ಆಗಂಗೆ ಇಲ್ಲ. ಅರ್ಥ ಮಾಡ್ಕೋಬೇಕು. ಏ ಅರ್ಥ ಮಾಡ್ಕೊಳಕ್ಕಾಗದು ಬಿಡಿ. ಹೇಳ್ತಾರಪ್ಪ ಜಗಳ ಆಗಲಿ ಮನೇಲಿ ಕಣ್ಣ ಹುಟ್ಲಿ ಅಂದ್ಬಿಟ್ಟೆ. ಅದಕ್ಕೆ ನಾವು ಹಂಗೆ ಹಾಕೊಂಡು ನಿಂತ್ಕೊಂಡಾರ ಬುದ್ಧಿ ಬಿಡ್ಬೇಕು ಬಿಡೋದಂಗೆ ಏನಾರು ಮಾಡ್ಕೊಳ್ಳಿ. ಅದಕ್ಕೆ ಹೆಂಗೆ ನಮಗೆ ಅದೇ ಒಂದು ಯತ್ನೆ ಆಗೋಯ್ತು. ಇಲ್ಲಿ ವಾಲ್ತಾವಿರ್ತದೆ ಅದು ಬೇರೆ, ಇಲ್ಲಿ ಗಾಳಿ ಗಂಟು ಅಂದ್ಕೊಂಡು ಅದು ಯಾವುದು ಈಗೇನು ಆಯ ಮಾಡಿಸ್ಕೊಟ್ಟಿದ್ದೀರ ಮನೆಯ, ನಮ್ಗೆ ಅದೊಂದು ಯತ್ನೆ ಆಗೋಯ್ತು. ಏನಪ್ಪ ಎಂತಪ್ಪ ಅಂದ್ಬಿಟ್ಟು ಅದಕ್ಕೆ ಹಂಗೆ ನೋಡ್ಕೊಂಡು ಹೋಗೋದು ಅನ್ಕೊಂಡು ಬಂದು ಹಣ್ಣು ಗಿಣ್ಣು ಎಲ್ಲ ಬೇಕನವ ತಿನ್ನು ತಗೊಂಡು ತಿಂದು ಸುಮ್ಕಿರಿ. ನೀವೇನು ಯತ್ನೆ ಮಾಡಿಬಿಡಿ ಅಂತ ಚೆನ್ನಾಗಿವ್ನಿ ಕತ್ ನಾನು. ಅಯ್ಯೋ ಎಲ್ಲರೂ ರೀ ಚೆನ್ನಾಗಿರ್ತಾವೆ, ನಮ್ಗೆ ಅಷ್ಟೇ ಬೇಕು. ನಮ್ಮನ್ನ ಅರ್ಥ ಮಾಡ್ಕೊಳ್ಳೋಂಥ ಮಕ್ಕಳು ಹುಟ್ಟಿನಿಲ್ಲ ನಾವೇನು ಮಾಡೋದು? ಅವನಿಗೆ ಅವ್ರು ಹಂಗಂದ್ರು ಇವ್ರು ಹೆಂಗಂದ್ರು ಮನೆ ಕಷ್ಟ ಇವ್ನು ಗೊತ್ತಿತ್ತಿಲ್ವ? ಅವಳು ತಾನೆ ಸೋಮಿ ಆವಾಗವ ನಿನಗೆ ಒಡವೆ ಕೊಡ್ದಾನೆ ಅವಮಾನ ಮಾಡಿದ್ಲ. ಏನಾಗ ಆಚಾರಕ್ಕೆ ಅವತ್ತು ಬಿಗ್ಲೆಸು ತಗೊಂಡೋಗಳೇ ಬಿಟ್ರೆ ಇನ್ನು ಯಾವಾಗ? ಅಯ್ಯೋ ಅತ್ತೆ ನಾನು ಅದನ್ನೇ ಹೇಳ್ದೆ. ಅವು ಅಷ್ಟೊಂದು ಹೇಳ್ತೇವ್ರಿ. ಏನು ಹೇಳಿದ್ರು ಅವ್ರನ್ನ ತಲೆಗೆ ಹಾಕೊಳಕ್ಕಿಲ್ಲ ನನ್ನ ಮಾತು. ನಾನೇನತ್ತೆ ಮಾಡನೆ? ನಾನು ಏನು ಮಾಡಂಗಿರೋದು ಹೇಳಿ ನೀವೇ? ನೀನೇನು ಮಾಡಂಗಿರೋದು ಬಿಡು ಮಗ. ಅದಕ್ಕೆಲ್ಲ ಇನ್ನೇನು ಮಾಡಂಗಿರೋದು? ಈಗ ನಿಂದೇನೋ ತಪ್ಪಿದ್ರೆ ಬೇಕಾದ್ರೆ ನೋಡು ಹಿಂಗೆ ಇದು ಮಾಡಲ್ಲ ಅನ್ಬೋದು. ನಿಂದು ಏನು ತಪ್ಪಿಲ್ಲ, ಯಾರ್ದು ತಪ್ಪಿಲ್ಲ. ಅವನೇನೋ ಒಂದು ಅಂದ್ಬಿಟ್ಟು ಇವ್ನು ಹಿಂಗೆ ಉರ್ಕೊಂಡ್ರೆ ಅದಕ್ಕೆ ನಾವೇನೋ ಮಾಡೋಕ್ಕದು? ಆಯ್ತದ ಎಷ್ಟು ದಿವ್ಸ ಗಂಟೆ ಇದ್ದನ್ನು ಇರಲಿ ಸುಮ್ಕಿರು. ಬಂದಿದ್ನ ಇಲ್ಲ ಕಣ್ಣೋ ಬಂದೇ ಇಲ್ಲ. ಅವತ್ತಿಂದನೂ ತಂದೆ ಬಿಟ್ಟು ಹೋದವರು ಇನ್ನು ತಿರುಗಿ ನೋಡಿಲ್ಲ. ಅದೆಲ್ಲ ಅವರು ಮೈಸೂರಲ್ಲ ಫ್ರೆಂಡ್ ಮನೆ ಇದ್ದಾರಂತೆ, ಹಂಗೆ ಕೆಲಸಕ್ಕೆ ಹೋಗ್ತಾ ಇದ್ದಾರಂತೆ. ಅವ್ರವ್ರು ಬಟ್ಟೆ ತಂದಿದ್ದಾರಲ್ಲ ಅವ್ರು ಹೋದ್ರು. ತಗೊಂಡು ಹೋಗ್ಬಿಟ್ಟು ಅಲ್ಲೇ ಅವರೇ ಅದಕ್ಕೆ ಮನೆ ಹುಡ್ಕೊಂಡು ಟ್ರೈ ಮಾಡ್ತೇವನಿ ಅಂತ ಅಂತಿದ್ರು. ಸುಮ್ಮನೆ ಏನೋ ಮಾಡ್ಕೊಳ್ಳೋಣ ಸುಮ್ಮನೆ ಅದೇ. ಇನ್ನೇನು ಮಾತಾಡೋಣ ನಾನು? ಇನ್ನೇನು ಮಾತಾಡಿ ನಾನು ನನ್ನ ಪಾಡ ನಾನು ಸುಮ್ಮನೆ ಅದೇ. ಅವ ಒಂದನ್ಬಿಟ್ಟು ಎರಡು ಅನ್ಸ್ಕೊಳ್ಳೋದು ಬೇಡ ಅಂದ್ಬಿಟ್ಟೆ ಸುಮ್ಮನಿರು. ನೀನು ನೋಡೋಗಂಟ ನನಗೆ ಯಾಕೋ ಮನಸ್ಸು ಸಮಾಧಾನ ಆಗಿನ ಕಣ್ಮಗ. ರಾತ್ರಿ ಬೇರೆ ಅದೆಂತ ಕೆಟ್ಟ ಕನ್ಸ್ಕೊಂಡು ಬಿದ್ದುಬಿಟ್ವಾ. ಅಯ್ಯೋ ಥೂ ಹೋಗತ್ತಾಗಿದ್ದು ಏನು ಗಾಚಾರ ಇಲ್ಲಿ ಅಂದ್ಕೊಂಡು ಬೇಜಾರಾದಂಗೆ ಆಗೋಯ್ತು ಕಣ್ಮಗ ನನಗಂತೂ. ಈಗ ನೀನು ನೋಡಿದ್ಮೇಲೆ ನನಗೆ ಮನಸ್ಸು ಸಮಾಧಾನ ಆಯಿತು. ಋಣ ಹೋಯ್ತೀನಿ ಹೋಗ್ಬಿಟ್ಟು ಕೇಳ್ತೀನಿ ಅಂದ್ಕೊಂಡು ಹೇಳೋನೆ. ನೋಡೋದು ಸುಮ್ಮನಿರು, ಹೋಗಿ ಮಾತಾಡ್ತೀನಿ ಸುಮ್ಮನಿರವ ನಾನು ಅಂತ ಅಂದವನೇ. ಮಾತಾಡಿದ್ಮೇಲೆ ಅರ್ಥ ಮಾಡ್ಕೊಂಡು ಬಂದವನೇ ಹೆಂಗೆ ಅಂತವ. ಅಲ್ಲಿ ಇದ್ಕೇನು ಬುದ್ಧಿ ಬೇಡವ? ದಡ್ಡ ಇವನು, ದಡ್ಡ ಮಗ. ಈಗ ಮನೆ ಅಂದಮೇಲೆ ಕಷ್ಟ ಸುಖ ಅನ್ನೋದು ಇದ್ದಿದ್ದೆ. ಆ ಪಾರ್ಟಿ ಒಡವೆ ಮಾಡಿಸ್ತು ಮಡಿಕಲ್ದಾನೆ ಬಿಟ್ಟು ಎಲ್ಲನೂ ಹಾಳು ಮಾಡ್ಕೊಬಿಟ್ಟು ಈಗ ಹಿಂಗೆ ಆಡ್ತಾನಲ್ಲ, ಹಿಂಗೆ ನಿಷ್ಠುರ ಮಾಡ್ತಾನಲ್ಲ. ನಾವು ಏನು ಮಾಡಬೇಕು? ಇವತ್ತೇನು ರೈಟು ಕಮ್ಮಿ ಆಗಿದ್ದದ? ಹೆಂಗೆ ಎಷ್ಟಾಗಿರೋದು? ಇವತ್ತೊಂದು ರೈಟಾಗಿ 10 ಗ್ರಾಮ್ ಚಿನ್ನ ತಗೊಳ್ಳೋದು ಕಷ್ಟವೇ ಬಡವರು ಸುಮ್ಕಿರಿ. ಎಲ್ಲಿ ಏನು ಹೊಸಿ ರೈಟ್ ಆಗಿರೋದ? ಏನು ಚಿನ್ನ ತಗೊಳ್ಳೋದು ಯಪ್ಪ? ಎದ್ರಿಕೆನೇ ಆಯ್ತದೆ. ತಲೆಗೆಡ್ಸ್ಕೊಬೇಡಿ ಹೇಳಿ ಅಣ್ಣ. ಹೇಳಿ ಅಕ್ಕ, ನೀವು ಊಟ ಮಾಡಿವ್ರಿ? ಮಾಡ್ತೀವಿ ಅಕ್ಕ, ಮಾಡ್ತೀವಿ ಸುಮ್ಕಿರಿ, ಮಾಡ್ತೀವಿ. ಅದಕ್ಕೆ ನೋಡ್ಕೊಂಡು ಹೋಗೋದು ಅನ್ಕೊಬಂದು ಹಂಗೆ ಸೋಮೆ ಒಬ್ಳೆ ಅವಳಲ್ಲ ಹೋಗ್ಬೇಕು. ಏನು ಮಾಡಿರಿ? ಅವಳು ಒಬ್ಳೆ ಇದ್ಲು, ಅವನು ಕೆಲ್ಸಕ್ಕೆ ಹೋಗಿದ್ದ. ಹೋಗಿ ನೋಡ್ಕೊಂಬಂದ್ಬಿಡ್ತೀವಿ ಕಣವ ಅಂದ್ಬಿಟ್ಟು ಹಂಗೆ ಬಂದು ಹಂಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಬರ್ತೀನಿ ಸುಮ್ಮನಿರು ಅಣ್ಣನ ಅಂತ ಅಂದವನೇ ಅರುಣ. ಅದೇನು ಹೋಗಿ ಮಾತಾಡಲಿ. ಈ ನನ್ನ ಮಗನಿಗೆ ಯಾವಾಗ ನಮ್ಮ ಮೇಲೆ ನಂಬಿಕೆ ಅನ್ನೋದು ಬರ್ತದೋ ಆಗಲೇ ಬರಲಿ ಅಂದ್ಬಿಟ್ಟು ನಾವು ಯತ್ನೆ ಮಾಡಿ ಮಾಡಿ ಸಾಕಾಯಿತು. ಎದೆಗೆ ಗುಂಡಾಕೊಂಡಿಗೆ ಸುಮ್ಮನೆ ಆಗ್ಬಿಟ್ಟಿವಿ ಅತ್ತಗೆ. ಇನ್ನೇನು ಮಾಡೋದು? ಅರ್ಥ ಮಾಡ್ಕೊಳ್ದೋದ್ಮೇಲೆ ಅರ್ಥ ಮಾಡ್ಕೊಳ್ಳೋರಾದ್ರೆ ಏನಾದ್ರು ಹೇಳ್ಬೋದು. ಅರ್ಥ ಮಾಡ್ಕೊಳ್ದೋದ್ಮೇಲೆ ಇನ್ನೇನೋ ಹೇಳೋಕ್ಕದ ನಾವು? ನಮಗೂ ಹೇಳಿ ಹೇಳಿ ಬೆಪ್ಪನಾಗ ಆಗದೆ. ಅದು ಏನಪ್ಪ ಅದು ಏನು ಅಂತಲೇ ಅರ್ಥ ಆಯ್ಕಿಲ್ಲ ಸುಮ್ಕಿರಿ ಅತ್ತಗೆ. ಏನಿಲ್ಲ, ಎಲ್ಲೂ ಕಳ್ಸೋಕ್ಕಿಲ್ಲ. ಒಟ್ಟಿಗೆ ಇವಳ ಮನೇಲೇ ಇರ್ಸ್ಕೊಂಡು ನಮ್ಗೆ ಗೊತ್ತಿಲ್ವ, ನಮಗೂ ಹೆದರಿಕೆ ಒಟ್ಟು ನಿಮ್ಗಿಂತ ಹೆಚ್ಚಾಗಿ ಎಲ್ಗೂ ಕಳಿಸ್ದಂಗೆ ಇರ್ಸ್ಕೊಂಡಿವಿ. ಅದೇ ಹಾಕ್ಬೇಕು ಅಂದ್ಕೊಂಡು ಮನೆಯಿಂದ ಈಚೆಗೆ ಬರೋಕ್ಕಿಲ್ಲ. ಈಗ ಒಳಗಳಿಗೆ ಕೂತ್ಕೊತಾಳೆ ಅವಳೆ. ಹಂಗೂ ಜಾನ್ಕಕ್ಕನೂ ಬಂದು ಕರಿತು. ನಾವು ಅಲ್ಗೂ ಕಳಿಸ್ನೇ ಇಲ್ಲ ತಗೆ. ಅಲ್ಲಿಗೆ ಹೋದ್ರೆ ಏನದು? ಅಲ್ಲಿಗೆ ಹೋದ್ರೆ ಏನು ಆಯ್ಕಿಲ್ಲಕತ್ತೆ. ಹೋದ್ರೆ ಹೋಲಿ ಕಳಿಸಿ ಬೇಕಾದ್ರೆ ಇತ್ಕೊಂಡು ಬರ್ತದಂತೆ. ಅವಳೇ ಅವತ್ತಿಂದನೂ ಪಾಪ ಅತ್ತೆ ಮಾವ ಬೇಜಾರು ಮಾಡ್ಕೊಂಡ್ರು. ಇವರಿಂದ ಅವ್ರಿಗೆ ನೆಮ್ಮದಿಲ್ಲ ಅಂದ್ಕೊಂಡು ಇವಳು ಯತ್ನೆ ಮಾಡ್ಕೊಂಡು ಕೂತಿದ್ಲು. ಇವತ್ತೇ ಸುಮಾರಾಗ ಅವಳೆ ಹೊಟ್ಟೆಲಿ ಮಗಿನ ಹೊತ್ಕೊಂಡು ನೀನು ಯಾವುದೇ ಥರದಲ್ಲೂ ಯತ್ನೆ ಮಾಡಬೇಡ. ನನ್ನ ಮಕ್ಕಳು ನಮ್ಮ ಹೊಟ್ಟೆಲಿ ಹುಟ್ಟು ಮಕ್ಕಳುಗಳು ಸರಿಲ್ಲ ಅದಕ್ಕೆ ಪಾಪ ನೀವೇನು ಮಾಡಿರಿ? ಅಯ್ಯೋ ಅದೇ ಚಿಂತೆ ಆಗಿತ್ತು ಇವಳಿಗೆ. ನಮ್ಮ ಅತ್ತೆ ಬಾಬು ಏನು ಅಂದ್ಕೊಂಡ್ರು? ನಾನೆಲ್ಲಿ ನೋಡು ನಾನು ಸೊಸೆ ಹೇಳ್ಕೊಟ್ಟವಳು ಚಾಡಿ ಅಂತ ಅನ್ಗಿನ್ಕೊಂಡಾರೇನೋ. ನಾನು ಅಂದಿಲ್ಲ ಕಣವ ದೇವ್ರಣಗೂ ಇವ್ರು ಹಿಂಗೆ ಇದು ಮಾಡ್ತಾರಲ್ಲವ ಅಂದ್ಕೊಂಡು ಏನು ಹೊಸಿ ಬೇಜಾರು ಮಾಡ್ಕೊಡ್ತಿಲ್ಲ ಕಣ್ ಬಿಕ್ಕೆಮ್ಮ. ಸಿಕ್ಕಿಲ್ಲ ಸುಮ್ಮನಿರಿ ಆಯಿತು. ಇನ್ನೇನು ಮಾಡಾಗಿದ್ದದು? ಇನ್ನೇನು ಮಾಡಾಗಿದ್ದು ಬಿಕ್ಕೆಮ್ಮ? ಆಯಿತು, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಯಾವುದಕ್ಕೂ. ಸುಮ್ಮನಿರಿ ಆಯಿತು. ಅದೇ ಆವಾಗ ಅವ್ನಿಗೆ ಮನ್ಸು ಬರ್ತದೋ ಕರ್ಕೊಂಡು ಹೋಗಕ್ಕೆ ಅಂದ್ಕೊಂಡು ಆಗಲೇ ಕರ್ಕೊಬರ್ಲಿ ಅಂದ್ಕೊಂಡು ನಾವು ಸುಮ್ಮನೆ ಆಗಿವಿ. ಇನ್ನೇನು ಮಾಡವ? ನಮ್ಮ ಕೈಲಿ ಏನಿರೋದು ಹೇಳಿ? ನಾವೇ ಮಾಡೋ ಪ್ರಯತ್ನ ಪಡೋ ಪ್ರಯತ್ನ ಪಡ್ತೇವೆ ನೀವೆಲ್ಲ. ಇನ್ನೇನು ಮಾಡಂಗಿರೋದು? ಅದು ಸರಿನೇ ಕಣ್ ಸುಮ್ಕಿರಿ, ಅದು ಸರಿನೇ. ಇನ್ನೇನು ನಮಗೆ ತಗೆ ನಿಜವಾಗ್ಲೂ ಬೇಜಾರಾಗೋಯ್ತು ತಗೆ. ಏನು ತಗೆ ಹಿಂಗೆ ಅವ್ರೇನೋ ಮಾತಾಡ್ತಾರೆ ಕಣ್ ಬಿತ್ತೆಮ್ಮ, ಮಾತಾಡ್ತಾರೆ ಅವರು. ಅವ್ರಿಗೇನು ಮನೇಲಿ ಜಗಳ ಆಗಲಿ ಡ್ಯೂಟಿ ಆಗಲಿ ಅಂದ್ಬಿಟ್ಟೆ ತಂದಾಗಿ ತಮಾಷೆ ನೋಡ್ತಾರೆ. ಅದಕ್ಕೆಲ್ಲ ತಲೆಗೆಸ್ಕೊಂಡು ಕುತ್ಕೊಂಡ್ರೆ ಅದದ? ಇವ್ರಿಗೂ ಬುದ್ಧಿ ಬೇಕು ತಾನೆ. ಹಿಂಗೆ ಆಡ್ಕೊಂಡು ಕುತ್ಕೊಂಡ್ರೆ ಅದದ? ನಾವು ಬುದ್ಧಿ ಕಲಿಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಏನು ಮಾಡಿರಿ? ತಿಳುವಳಿಕೆ ಕಮ್ಮಿಯಾಗಿ ಆಡ್ತಾರೆ. ಏನು ಮಾಡಿರಿ ಹೇಳಿ ಮತ್ತೆ? ನಿಜವಾಗ್ಲೂ ಬೇಜಾರಾದಂಗೆ ಆಯ್ತದೆ ತಗೆ. ಬೇಜಾರು ಮಾಡ್ಕೊಬೇಡಿ, ಏನು ಬೇಡಿ. ನಾವೇ ಇಲ್ಲಿ ಗಂಟ್ಲುವೆ ನಮ್ಮ ಮಕ್ಕಳು ನಮ್ಮ ಅಂದ್ಕೊಂಡು
ಎಲ್ಲಾನು ಮಾಡ್ಕೊ ಬಂದಿದ್ಕೂ ಒಂದೊಂದ್ಸತಿ ಬೇಜಾರು ಮಾಡ್ಬಿಡ್ತಾರೆ. ಯಾವುದು ಬೇಡ, ಹಾಳಾಗಿ ಬಡ್ಡೆದಿಂದ ಏನು ಮಾಡಿ ಏನು ಉಪಯೋಗ, ಯಾವುದು ಬೇಡ ಅನ್ನೋ ಥರ ಸ್ಥಿತಿ ತಂದುಬಿಡ್ತವೆ. ನಮ್ಮ ಹೂವು ನಮ್ಮ ಅಪ್ಪ ಯಾಕೆ ಇಷ್ಟೆಲ್ಲ ಮಾಡಿದ್ರು ಮುಟ್ಟಿದ್ರು ಅನ್ನೋದ ಒಂದು ನೆನ್ಸ್ಕೊಳ್ಳೋ ಒಂದು ಬುದ್ಧಿ ಇಲ್ದೋದಾಗ ಹೆಂಗೆ ಅನ್ಸೋದು ಹೇಳಿ ನೀವೇ? ಬೇಜಾರಾಕಿಲ್ವಾ? ನಾವು ಯಾಕೋಸ್ಕರ ಮಾಡಿದ್ವಿ ಇಷ್ಟೆಲ್ಲ ನೀವೇ? ಹಾಂ, ಯಾಕೋಸ್ಕರ ಮಾಡ್ದು? ನಮ್ಮ ಮಕ್ಕಳು ಚೆನ್ನಾಗಿರ್ಲಿ ಅಂತ ತಾನೇ ನಾವು ಮಾಡೋದೊಂದು ಯಾವ್ದು ಮೇಲೆ ನೆನ್ಸ್ಕೊಳ್ದೋದ್ಮೇಲೆ ನಾವು ಮಾಡೇನು ಪ್ರಯತ್ನ? ಬೇಸ್ಮಠ ಮಾಡಿ ಬುಟ್ಟಿ ಎಷ್ಟು ದಿವಸ ಆಗಿರೋದು? ಬರೀ ಇದೇ ತಾಪಂದರೆ ಅದು ಇದು ಅನ್ಕೊಂಡು ಕಣಿ ಎತ್ಕೊಂಡು ಬರೀ ಇದೇ ಆಗೋಗದೆ ಮನೆಯೊಳಗೆ ನಿಮ್ದಿಲ್ದಂಗೆ. ಹಂಗೆ ಏನು ಹೊತ್ತಾಗೆ ನಮಗೆ ತಲೆ ಕೆಟ್ಟಿ ಕೆರಡ್ದಂಗೆ ಆಯ್ತದೆ. ಮನೆಯೊಳಗೆ ನಿಮ್ದು ಏನದೇ ಇಲ್ಲ ತಾಗೆ. ಆಯಿತು ಸುಮ್ಮನಿರೇನೆ, ಬೇಜಾರು ಮಾಡ್ಕೋಬೇಡಿ. ಇವು ಎಲ್ಲೋದ್ರ ಕಡೆ ಅವ ಫೋನ್ ಮಾಡ್ಕೊಡಿಲ್ಲ ಅಪ್ಪನಿಗೆ ಏನಾರು ತರ್ಸದ? ಏನು ಬೇಡಕ್ಕ ಸುಮ್ಕಿರಿ, ಯಾಕೆ ಏನು ಬೇಡಕತ್ತೆ? ಈಗ ನಾವು ಉಳ್ಕೊಳಕ್ಕೆ ಹಾಕಿಲ್ಲ, ಹೋಗ್ಬೇಕು ಕಣ. ಜಾನಕಿಗೆ ಫೋನ್ ಮಾಡಿದೆ ಬತ್ತವನಿ ಅಂತವ. ಅವಳು ಅವೇದನ್ನು ನೋಡ್ಬೇಕಲ್ಲ, ಅವನು ಬೇರೆ ಹೋಗಿ ಕಾಲು ಮುಡ್ಕೊಂಡು ಕುಂತವನಿ ಪಾಪ. ಅವ್ರಿಗೆ ತಾನೇ ಏನು ನೆಮ್ಮದಿ ಕೊಟ್ಟಾರ? ಸುಮ್ಮನಿರಿ. ಅಯ್ಯೋ ಒಂದೊಂದು ಕೇಡ್ಗಾಲ್ ಬುದ್ಧಿ ಕಲ್ತವೆ. ಸುಮ್ಕಿರಿ. ಏನು ಮಾಡಿರಿ ಪಾಪ, ಏನು ಮಾಡಿರಿ ಹೇಳಿ? ಪಾಪ ಅಕ್ಕನ ಹಣ್ಣುವೆ ಅಷ್ಟೊಂದು ಮಗ ಸೊಸೆ ಅಂತ ಬಟ್ಟ ಆಡ್ತದೆ ನಿಮ್ಮಂಗೆ. ಅವ ಅರ್ಥ ಮಾಡ್ಕೊಳ್ದಾನೆ. ಗಾಡಿ ಚೋಡಿ ಹಾಕೊಂಡು ಹೋಗಿ ರೋಡ್ ಸೈಡಲ್ಲಿ ಹೋಯ್ತಿನಂತೆ ಕುಡ್ಬಿಟ್ಟೇನೋ. ಹಿಂದ್ಗಡೆ ಕೂಟ್ರು ಬಂದು ಹೊಡೆದು ಕಾಲು ಮೇಲೆ ಹೊಡೆದು ಕಾಲು ನೋವು ಆಗ್ಬಿಟ್ಟದೆ ಅಂದ್ಕೊಂಡು ಎಲ್ಲ ಇದು ಮಾಡೋದು. ಅವತ್ತು ಬಂದು ನೋಡ್ಕೊ ಹೋದ್ರಂತಲ್ಲ ಹಾಸ್ಪಿಟ್ಲಿಗೆ. ಹಾಸ್ಪಿಟ್ಲಿಗೆ ಬಂದು ನೋಡ್ಕೊಂಡು ಹೋಗಿದ್ದೆ. ಇನ್ನು ಮನೆಗೆ ಹೋಗಿ ಇರ್ತೀವಲ್ಲ ಅದಕ್ಕೆ ಹೋಗಿ ನೋಡ್ಕೊಳ್ಳೋದು. ಅವ್ರನ್ನ ಹೊಸಿ ಹೋಗಿ ನೋಡ್ಕೊಬರೋದ ಅಂತವ. ಅವನಿಗೆ ಚಿಕನ್ ತಗೊಬತ್ತೀನಿ ಕನಕ ಬಕ್ಕ ಅಂತ ಅಲ್ಲೇ ತರಿಸಿ ಆಲೆ ಅಡುಗೆ ಮಾಡ್ತಾಯಿದ್ದಾರೇನೋ. ಬೇಡಕ್ಕ ಸುಮ್ಕಿರಿ, ಏನು ಬೇಡ. ಒಟ್ಟು ಚೆನ್ನಾಗಿರವ ಕವಿತೆ. ಏನು ಯತ್ನೆ ಮಾಡಬೇಡ ನೀನು. ಅದು ಯಾವ ಕರ್ಕೊಬರಲಿ ಸುಮ್ಮನೆ. ಅದಕ್ಕೆ ನಾನು ಸುಮ್ಮನಾಗಿನಿ ಕಣತೆ. ಅವ್ರ ಕಷ್ಟ ಅವ್ರಿಗೆ ಅರ್ಥ ಆಗಲಿ ಅಂತ ಹಾಲೆ ದುಡ್ಡು ಕಾಸು ಒಂದು ಮುಗಿಸ್ತಾ ಕಾಯ್ತಿಲ್ವೇನೋ ಪರದಾಡ್ತಾ ಕುಂತವ್ರೆ. ಈಗ ಮನೆ ಮಾಡಬೇಕು ಅಂದರೆ ಅದು ಯಾರೋ ಒಂದು ಮನೆ ನೋಡೋಕೆ ಹೋಗಿರಂತ 50 ಲಕ್ಷ ಅಡ್ವಾನ್ಸು, 5,000 ಬಾಡಿಗೆ ಕಮ್ಮಿ. ಒಂದು ರೂಮ್ ನಂಗಿದ್ದದಂತೆ. ಒಂದು ಮನೆ, ಒಂದು ರೂಮು, ಒಂದು ಅಡುಗೆ ಮನೆ, ಸಣ್ಣ ಮನೆ ಅಂತೆ. ಅದಕ್ಕೆ ಅಷ್ಟೊಂದು ಹೇಳ್ತಾ ಕುಂತವ್ರೆ ಅಂತ ಅಂತಿದ್ರು. ಏನಾರು ಮಾಡ್ಕೊಳ್ಳಿ ನನಗೆ ಏನು ಅಂತ ಅಂದಿರಾನು. ಅನ್ಬೋಸಿ ಸುಮ್ಕಿರು. 4 ದಿವಸ ಅನ್ಬೋಸ್ದಾಗಲೇ ಗೊತ್ತಾಗೋದು. ನೀನಂತ ಧೈರ್ಯ ಕೆಡಬೇಡ. ಯಾವತ್ತಿದ್ರು ನಾವು ನಿಮ್ಮ ಜೊತೆ ಇದ್ದೇ ಇರ್ತೀವಿ, ಆಯ್ತವಾ? ತಲೆಗೆಡ್ಸ್ಕೊಬೇಡ. ಅಯ್ಯೋ ಏನೋ ಅಷ್ಟು ಹೇಳ್ತಿರಲ್ಲ ಮವ. ನಿಜವಾಗ್ಲೂ ಅದೇ ನಮ್ಮ ಖುಷಿ. ನಿಜವಾಗ್ಲೂ ನನ್ನೆಲ್ಲಿ ತಪ್ಪು ತಿಳ್ಕೊಬಿಟ್ಟಿರೇನೋ, ನಾನೆಲ್ಲಿ ಹೇಳ್ಕೊಟ್ಟಿನಿ ಅನ್ಕೊಂಡಿರೇನೋ ಅಂತ ಹೊಸಿ ಎದ್ರಕ್ಕಾಗಿತ್ತಿಲ್ಲ ಕಣ್ಮವ. ದೇವ್ರ ಅಡೆಗೂ ನಾನು ಹೇಳ್ಕೊಟ್ಟಿಲ್ಲ ಕಣ್ಮವ. ನಿನ್ನ ಬುದ್ಧಿ ನಮ್ಗೆ ಗೊತ್ತಿರಲ್ಲ, ನೀನು ಹೇಳ್ಬೇಕ ನಮಗೆ. ಯಾರು ಹೆಂಗೇನೋದು ನಮ್ಗೆ ಗೊತ್ತು. ಸುಮ್ಕಿರು, ತಲೆ ಕೆಡ್ಸ್ಕೊಂಡು ಆ ಬಡೇವು ಮಾಡೋದು ಚಪ್ಗೆ ನಿಮ್ಮೆಕ್ ನಾವು ಇಲ್ದವ್ದು ಹೇಳ್ಬಿಟ್ರೆ ಅದು ದೇವ್ರು ಮೆಚ್ಬಿಟ್ಟಾನ? ಇಲ್ಲಕ್ಕ ಸುಮ್ಮನಿರು, ತಲೆ ಕೆಡ್ಸ್ಕೊಬೇಡ ನೀನೇನು ಎಂತೋರೋದೆಲ್ಲ ನಮ್ಗೆ ಗೊತ್ತು ಕಣ. ಸುಮ್ಕಿರವ, ಯಾಕೆ ಯತ್ನೆ ಮಾಡಿ? ಅಯ್ಯೋ ಅದನ್ನೇ ಹೇಳೋಳು. ಏನು ಅನ್ಕೊಂಡಾರೋ ಅತ್ತೆನ ಮಾವನವೇ ಏನು ತಪ್ಪು ತಿಳ್ಕೊಂಡಾರೋ ನಮ್ಮ ಬಗ್ಗೆ ಕಣವ ಅನ್ಕೊಂಡು ಪಾಪ ಅದನ್ನೇ ಯತ್ನೆ ಮಾಡ್ತಾ ಕುಂತಿದ್ರು ನನ್ನ ಮಗಳು. ಏನು ಮಾಡಿರಿ ಅತ್ತಗೆ? ನಿಜವಾಗ್ಲೂ ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಗೋಯ್ತು ಅತ್ತಗೆ. ಈಗ ಬಂದಿದ್ದಕ್ಕೆ ನಮ್ಗೊಂಥರ ಮನಸ್ಸು ಹೋಗ್ರಾಯ್ತು. ಅವ್ರು ಏನೇನಾರು ಆಡ್ಕೊಳ್ಳಿ, ಒಟ್ಟಿಗೆ ಮಕ್ಳು ಗಂಡು ಮಕ್ಳು ಆಡ್ಕೊತಾರೆ ಬಿಟ್ಟು ಸಸ್ಯರ ಮೇಲೆ ಇಲ್ದೋದು ಹೇಳಕ್ಕದ ನೀವು ಪಾಪ. ಇವಳು ಮಾತ್ರವ ಅದನ್ನೇ ಬೇಜಾರು ಮಾಡ್ಕೊಳ್ಳಿ. ಏನು ಅನ್ಕೊಂಡ್ರೋ ಏನೋ ಅಂತವ. ಅಯ್ಯೋ ನಮ್ಗೆ ಗೊತ್ತಿಲ್ವ್ರ ಏನು ಎಂತೂ ಯಾರು ಹೆಂಗೆ ಏನು ಅನ್ನೋದೆಲ್ಲ ಗೊತ್ತು. ನಮಗೂ ತಿಳುವಳಿಕೆ ಇಲ್ವಾ? ಎಲ್ಲ ಅದೇ ಸುಮ್ಕಿರಿ. ಏನು ಅನ್ಬೋಸ್ಲಿ. ಹುಡಿಕಳ್ಳ ಅಂತೇಳಿ ಎಲ್ಲ ಹುಡಿಕಳ್ಳಿ. ಮನೆನಾರು ಮಾಡ್ಕೊಂಡಿರ್ಲಿ, ಏನಾರು ಮಾಡ್ಕೊಂಡಿರ್ಲಿ, ನಾವೇನು ಮಾಡೋಕ್ಕಾಗಿಲ್ಲ. ಮಾಡಷ್ಟು ಮಾಡ್ದೋ ಎಟ್ಕಗಂಡು ತಳ್ಬೋದು. ಎಣ್ಣೆ ಮೇಕತ್ತಸಕ್ಕೆ ಎಟ್ಟೋದ್ಮೇಲೆ ಇನ್ನೇನು ಮಾಡಂಗಿದ್ದು ನಾಡ್ತಾನೆ ಏನು ಮಾಡವ? ನೀವೇನು ಮಾಡಂಗಿದ್ದು ಸುಮ್ಕಿರಿ. ಎಲ್ಲ ಅವರ ಹಣೆ ಬರ ಇದ್ದಂಗೆ ಅನ್ಬೋಸ್ಕೊಂಡು ಹೋಲಂತ ಇನ್ನೇನು ಮಾಡಿರಿ ಪಾಪ. ಮಾಡೋಷ್ಟೆಲ್ಲ ಮಾಡಿದಿರಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.